ಇಷ್ಟು ಬ್ಯೂಟಿಫುಲ್ ಆಗಿರೋ ಫ್ಲವರ್ ಡಿಸೈನ್ನ ಮೆಹಂದಿಯಲ್ಲಿ ಯಾವ ರೀತಿ ಹಾಕೋದು ಅಂತ ನಾವು ಇವತ್ತು ಕಲಿಯೋಣ. ಹೆಲೋ ಎವ್ರಿವನ್, ಡೇ 9 ಪ್ರೀ ಮೆಹಂದಿ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ಟೈಪ್ಸ್ ಆಫ್ ಫ್ಲವರ್ನ ಕಲಿಯೋಣ. ನಾನು 2 ಡೇಸ್ ಬ್ಯುಸಿ ಇದ್ದ ಕಾರಣ ನಾನು 2 ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಐ ಹೋಪ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರ್ತೀರ ಈ 2 ಡೇಸಲ್ಲಿ ಅಂತ. ಆ್ಯಂಡ್ ಸಮ್ ಆಫ್ ಯು ನನಗೆ ಪ್ರಾಕ್ಟೀಸ್ ನೋಟ್ಸ್ ಕೂಡ ಕಳಿಸಿದ್ರಿ. ಸೊ ಗ್ಯಾಪ್ ಸಿಕ್ತು ಅಂತ ಯಾರೂ ಫ್ರೀ ಟೈಮ್ನ ವೇಸ್ಟ್ ಮಾಡದೆ ಪ್ರಾಕ್ಟೀಸ್ ಮಾಡಿ ನನಗೆ ನೋಟ್ಸ್ ಕಳಿಸಿದ್ದು ತುಂಬಾ ಖುಷಿ ಆಯಿತು. ಇವತ್ತು ನಾವು ಫ್ರೀ ಮೆಹಂದಿ ಕ್ಲಾಸಲ್ಲಿ ಟೈಪ್ಸ್ ಆಫ್ ಫ್ಲವರ್ನ ನೋಡೋಣ. ಸೊ ಫಸ್ಟು ನಮಗೆ ಫ್ಲವರ್ ಅಂತ ಅಂದರೆ ಬರೋದೇನೆ ಸ್ಪೈರಲ್. ಸೊ ಇವಾಗ ನಾನು ಸ್ಪೈರಲ್ನ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಏನಕ್ಕೆ ಇಷ್ಟು ನಿಧಾನಕ್ಕೆ ಹಾಕ್ತಾಯಿದ್ದೀನಿ ಅಂತ ನೀವು ಥಿಂಕ್ ಮಾಡ್ತಾಯಿದ್ರೆ, ಸೊ ಏನಕ್ಕೆ ರೀಸನ್ ಅಂತಂದರೆ, ಒಬ್ಬರು ಕೇಳಿದ್ರಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಟ್ಸ್ ಶೇರ್ ಮಾಡಿ ಮ್ಯಾಮ್ ಹ್ಯಾಂಡ್ ಮೇಲೆ ಯಾವ ರೀತಿ ಕಂಟ್ರೋಲ್ ಇರಬೇಕು ಅಂತ. ಸೊ ಇದೇ ರೀತಿ ಹ್ಯಾಂಡ್ ಮೇಲೆ ನಮಗೆ ಕಂಟ್ರೋಲ್ ಇರಬೇಕು. ಹಾಗೆ ಕಮೆಂಟ್ ಕೂಡ ಮಾಡಿದರು, ಲೈನ್ಸು ಯಾವಾಗಲೂ ಟಚ್ ಆಗಬಾರ್ದ ಅಂತ. ಯಾವ ಡಿಸೈನ್ ಹಾಕಿದ್ರೂ ನೀವು ಸರ್ಫೇಸ್ ಅಥವಾ ಸ್ಕಿನ್ ಏನಿದೆ ಅದಕ್ಕೆ ಕೋನ್ ಟಿಪ್ಪು ಟಚ್ ಆಗದೆ ಇರೋ ಥರನೇ ನೀವು ಮೆಹಂದಿ ಡಿಸೈನನ್ನು ಡ್ರಾ ಮಾಡಬೇಕು. ಸೊ ಮೊದಲನೇದು ನಾನು ಏನು ಸ್ಪೈರಲ್ ಹಾಕ್ತೆ ಅದು ಆ್ಯಕ್ಚುಯಲ್ ಸ್ಪೀಡ್ ಆಫ್ ಮೆಹಂದಿ. ನಾನು ಕೂಡ ಅಷ್ಟೇ ನಿಧಾನಕ್ಕೆ ಹಾಕೋದು. ಇವಾಗ ನಾನು ಪ್ರತಿದಿನ ತೋರಿಸ್ತಾ ಇರೋದು ನಿಮಗೇನಿದೆ, ಸೊ ಈ ಸ್ಪೀಡಲ್ಲಿ ನಾನು ಮೆಹಂದಿ ಹಾಕೋದು. ನಾನು ವೀಡಿಯೋ ಲೆಂತ್ ಆಗಬಾರ್ದು ಅಂತ ಅಂದ್ಬಿಟ್ಟು ಅಷ್ಟೇ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡೋದು. ಸೊ ಸೆಕೆಂಡ್ ಫ್ಲವರಲ್ಲಿ ನಾನು ಇವಾಗ ಅದೇ ಸ್ಪೈರಲ್ಗೆ ಹಂಪ್ಸ್ನ ಕೊಟ್ಟು ಡಾಟ್ ಕೊಟ್ಕೋತಾ ಇದ್ದೀನಿ. ಸೊ ನಿಮಗೆ ಗೊತ್ತು ಯಾವ ರೀತಿ ಸ್ಪೈರಲ್ ಕೊಡಬೇಕು, ಇನ್ಫಿನಿಟಿ ಸ್ಪೈರಲ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಹಂಪ್ಸ್ನ ಯಾವ ರೀತಿ ಕೊಡಬೇಕು, ಡಾಟ್ ಯಾವ ರೀತಿ ಕೊಡಬೇಕಂತ. ನೆಕ್ಸ್ಟ್ ನಾನು 3ನೇ ಫ್ಲವರ್ಗೆ ಈ ರೀತಿ ಪೆಟಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಈ ಪೆಟಲ್ಸ್ ಕೂಡ ನೀವು ಆಲ್ರೆಡಿ ಅರೇಬಿಕ್ ಡಿಸೈನಲ್ಲಿ ನೋಡಿದ್ದೀರಾ. ಸೊ ಇವಾಗ ನಾವು ರೂಲ್ ನೋಡೋಣ. ಫ್ಲವರ್ಸಲ್ಲಿ ನಮಗೆ ಅಷ್ಟಾಗಿ ರೂಲ್ಸ್ ಇರೋದಿಲ್ಲ. ಫ್ಲವರ್ ಪೆಟಲ್ ಏನಿದೆ ಅದು ನಮಗೆ ಈಕ್ವಲ್ ಸೈಜಲ್ಲಿದ್ರೇ ಸಾಕು. ಸೊ ಅದೇ ರೂಲ್ನ ನಾನಿಲ್ಲಿ ಬರೀಸ್ತಾ ಇದ್ದೀನಿ, ಬರ್ಕೊಳ್ಳಿ. ಫ್ಲವರ್ ಪೆಟಲ್ ಸೈಜ್ ಈಕ್ವಲ್ ಆಗಿರಬೇಕು. ಸೊ ಇದನ್ನು ನಾವು ಪೆಟಲ್ ಅಂತೀವಿ. ಸೊ ನೆಕ್ಸ್ಟು ನಾವಿವಾಗ 4th ಡಿಸೈನ್ ನೋಡೋಣ. ಸೇಮ್ ಆ್ಯಸ್ ಯೂಶ್ವಲ್ ನಾನು ಇನ್ಫಿನಿಟಿ ಸ್ಪೈರಲ್ನ ಹಾಕೋತಾ ಇದ್ದೀನಿ. ಅದಕ್ಕೆ ಈ ರೀತಿ ಯು ಶೇಪ್ ಅಥವಾ ಉಲ್ಟಾ ಯು ಆ ಶೇಪಲ್ಲಿ ನಾನು ಫ್ಲವರ್ನ ಕೊಡ್ತಾ ಇದ್ದೀನಿ. ಈ ಫ್ಲವರ್ ಡಿಸೈನ್ ಕೂಡ ಚೆನ್ನಾಗಿರುತ್ತೆ. ಸೊ ಆ್ಯಸ್ ಯೂಶ್ವಲ್ ನಾನು ಸುತ್ತ ಸ್ಪೈರಲ್ ಕೊಟ್ಕೋತಾ ಇದ್ದೀನಿ. ಸ್ಪೈರಲ್ ಕೂಡ ಅಷ್ಟೇ ನಾವು ಈಕ್ವಲ್ ಗ್ಯಾಪಲ್ಲಿ ಕೊಡಬೇಕು. ಹಾಗಾಗಿ ನಿಮಗೆ ಸ್ಪೈರಲ್ ರೂಲ್ಸು ಗೊತ್ತಿದೆ ಅನ್ಕೋತೀನಿ. ಸೊ ಸ್ಪೈರಲ್ ಡ್ರಾ ಮಾಡಿದ್ಮೇಲೆ ಯು ಶೇಪ್ ಏನಿದೆ ಅದನ್ನು ನಾನು ಒಂದು ಫ್ಲವರ್ ರೂಪದಲ್ಲಿ ಕೊಟ್ಟೆ. ಔಟ್ಕಮ್ ನೋಡಿ ಎಷ್ಟು ಚೆನ್ನಾಗಿದೆ. ನೀವು ವಿತೌಟ್ ಇನ್ಫಿನಿಟಿ ಸ್ಪೈರಲ್ ಜಸ್ಟ್ ಈ ರೀತಿ ಡಬಲ್ ಸ್ಪೈರಲ್ನ ಕೊಟ್ಟು ಫ್ಲವರ್ನ ಕೂಡ ಕೊಡ್ಬೋದು. ಅದನ್ನು ಕೂಡ ನಾನಿವಾಗ ಡ್ರಾ ಮಾಡಿ ತೋರಿಸಿದೆ. ನೆಕ್ಸ್ಟು ನಾವು ಒಂದು 3D ಫ್ಲವರ್ನ ನೋಡೋಣ. ಅದಕ್ಕೆ ಈ ರೀತಿ ನೀವು ಸ್ಪೈರಲ್ ಹಾಕ್ಕೊಂಡು ಮೊದಲೇ ಮಾರ್ಕಿಂಗ್ ಮಾಡ್ಕೋಬೇಕು. ನಮ್ಮ ರೂಲ್ಸ್ ಏನಿದೆ, ಪೆಟಲ್ ಸೈಜ್ ಈಕ್ವಲ್ ಆಗಿರಬೇಕು. ಸೊ ಈಕ್ವಲ್ ಬರೋ ಥರ ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಅದಕ್ಕೆ ಫಿಲ್ಲಿಂಗ್ ಕೊಟ್ಟು ಫಿನಿಶಿಂಗ್ ಲೈನ್ ಕೊಟ್ಟರೆ ನಿಮಗೆ ಒಂದು 3D ಶೇಪಲ್ಲಿರೋ ಫ್ಲವರ್ ಸಿಗುತ್ತೆ. ಸೊ ಇದು ಡ್ರೈ ಆದಮೇಲೆ ಯಾವ ರೀತಿ ಇರುತ್ತೆ ಔಟ್ಲುಕ್ ಅಂತ ನಾನು ಎಂಡಲ್ಲಿ ತೋರಿಸ್ತೀನಿ. ಸೊ ಅಗೇನ್ ನಾನು ಸೇಮ್ ಸ್ಪೈರಲ್ ಹಾಕ್ಕೊಂಡು ಫ್ಲವರ್ ಕೊಡ್ತಾ ಇದ್ದೀನಿ. ಬಟ್ ಈ ಸಲ ನಾನು ಸೆಕೆಂಡ್ ಲೈನನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಮೇಲೆ ಇನ್ನೊಂದು ಫಿನಿಶಿಂಗ್ ಲೈನ್ ಬದಲು ಒಂದು ಸಪ್ರೇಟಿಂಗ್ ಲೈನ್ನ ಕೊಟ್ಟಿದ್ದೀನಿ. ನೆಕ್ಸ್ಟು ಡೈರೆಕ್ಟ್ ಸ್ಕ್ವೀಸ್ ಮಾಡಿ ನಾವು ಈ ರೀತಿ ಒಂದು ಫ್ಲವರ್ನ ಕ್ರಿಯೇಟ್ ಮಾಡಿದ್ರೆ ಅದು ಕೂಡ 3D ಫ್ಲವರು ಅಡ್ವಾನ್ಸ್ ಲೆವೆಲ್ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸ್ಟಾರ್ಟಿಂಗ್ ಲೆವೆಲ್ ಅಥವಾ ಅರೇಬಿಕ್ ಡಿಸೈನಲ್ಲಿ ಇವಾಗ ತೋರಿಸ್ತಾ ಇರೋ ಫ್ಲವರ್ ಏನಿದೆ ಇದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಲುಕ್ ವೈಸ್ ಚೆನ್ನಾಗಿರುತ್ತೆ. ಹಾಗೆ ನೆಕ್ಸ್ಟು ಇದು ಸ್ವಲ್ಪ ಕರ್ವಾಗಿ ನಾನು ಪೆಟಲ್ಸ್ನ ಕೊಡ್ತಾ ಇದ್ದೀನಿ. ಲುಕ್ ವೈಸ್ ಇದು ಚೆನ್ನಾಗಿ ಕಾಣುತ್ತೆ. ಸೊ ಸ್ಪೈರಲ್ ಕೊಟ್ಟು ಅದಕ್ಕೆ ಪೆಟಲ್ಸ್ ಕೊಟ್ಟ ಮೇಲೆ ನೀವು ಫಿನಿಶಿಂಗಾಗಿ ಬೋಲ್ಡ್ ಲೈನ್ನ ಕಂಪಲ್ಸರಿ ಕೊಡಲೇಬೇಕು. ಹಾಗೆ ಇನ್ನೊಂದು ಯೂನಿಕ್ ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ನಮಗೆ ಫ್ಲವರ್ ಡಿಸೈನಲ್ಲಿ ಇನ್ನೊಂದು ಏನಪ್ಪ ಯೂಸ್ ಆಗುತ್ತೆ ಅಂದರೆ ಈ ರೀತಿ ಪೆಟಲ್ಸ್ ಬರೆಯೋದು. ಸೊ ಪೆಟಲ್ಸ್ನ ಯಾವ್ಯಾವ ರೀತಿ ಬರಿಬೋದು ಅಂತ ನಾನೀಗ 3 ಟೈಪ್ಸಲ್ಲಿ ತೋರಿಸಿದ್ದೀನಿ. ಈ ಸಿಂಗಲ್ ಲೀಫ್ ಏನಿದೆ ಇದನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಾಳಿದ್ದು ಕ್ಲಾಸಲ್ಲಿ ರಿವರ್ಸ್ ಫಿಲ್ಲಿಂಗ್ ಮತ್ತು ಕಟ್ ವರ್ಕ್ ಡಿಸೈನ್ ಇರುತ್ತೆ ಫ್ಲವರ್ ಮೇಲೇ. ಸೊ ಬೇಸಿಕ್ ಏನಿರುತ್ತೆ ಅದ್ರ ಮೇಲೇ ಇರುತ್ತೆ ಕಂಪ್ಲೀಟಾಗಿ. ಸೊ ಹಾಗಾಗಿ ಇವತ್ತಿನ ಕ್ಲಾಸು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಒಂದು 3 ಲೇಯರ್ ಫ್ಲವರ್ನ ಕೊಡ್ತಾ ಇದ್ದೀನಿ. ಅದಾದಮೇಲೆ ನಾನು ನೆಕ್ಸ್ಟ್ ಫ್ಲವರ್ನ ತೋರಿಸ್ತಾ ಇದ್ದೀನಲ್ಲ, ಇದು ಬಂದು ಗಾಲ್ಫ್ ಫಿಲ್ಲಿಂಗ್ ಅಂತ, ಗಾಲ್ಫ್ ಫ್ಲವರ್ ಅಂತ. ಇದನ್ನು ನೀವು ಈ ರೀತಿ ರ್ಯಾಂಡಮಾಗಿ ಡ್ರಾ ಮಾಡ್ಕೋಬೇಕು. ಯಾವ ರೀತಿನಾದರೂ ಡ್ರಾ ಮಾಡ್ಕೋಬೇಕು. ಬಟ್ ಒಂದ್ರ ಮೇಲೆ ಒಂದು ಅಥವಾ ಒಂದ್ರ ಮಧ್ಯೆ ಒಂದು ಬರೋ ಥರ ಈ ರೀತಿ ಡ್ರಾ ಮಾಡಿಕೊಂಡು ಇದಕ್ಕೆ ನೀವು ಶೇಡಿಂಗ್ ಆದರೂ ಕೊಡ್ಬೋದು ಅಥವಾ ಕಂಪ್ಲೀಟ್ ಫಿಲ್ಲಿಂಗ್ ಆದರೂ ಕೊಟ್ಕೋಬೋದು. ರೋಸ್ ಥರ ಲುಕ್ ವೈಸ್ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಅಗೇನ್ ನಾನಿಲ್ಲಿ ಡಬಲ್ ಲೇಯರ್ ಫ್ಲವರ್ನ ಕೊಡ್ತಾ ಇದ್ದೀನಿ. ಈ ಫ್ಲವರ್ ಎಲ್ಲ ಕಟ್ ವರ್ಕ್ ಡಿಸೈನಲ್ಲಿ ತುಂಬಾ ಮೇನ್ ಹಾಗೆ ಇಂಪಾರ್ಟೆಂಟ್. ಸೊ ಈ ಲೀಫ್ ಪಕ್ಕ ಬರೋದ್ನಲ್ಲ ಆ ಡಿಸೈನ್ ಹಾಗೆ ಇವಾಗ ಡ್ರಾ ಮಾಡ್ತಾ ಇರೋ ಡಿಸೈನ್ ತುಂಬಾ ಇಂಪಾರ್ಟೆಂಟ್. ಇದಕ್ಕೆ ನಾನು ಮೊದಲನೇ ಡಿಸೈನಲ್ಲಿ ಕೊಟ್ಟಲ್ಲ ಆ ರೀತಿ ಪೆಟಲ್ಸ್ನ ಕೊಡ್ತಾ ಇದ್ದೀನಿ. ಸೊ ಇದು ನಿಮಗೆ 3D ಫ್ಲವರ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಫಿಲ್ಲಿಂಗ್ ಮಾಡಿದ್ಮೇಲೆ
ಸೂಪರಾಗಿ ಕಾಣುತ್ತೆ. ನೆಕ್ಸ್ಟು ನಾನು ಅಗೇನ್ ಎರಡನೇ ಡಿಸೈನ್ ಏನಿದೆ ಅದನ್ನು ನಾನು 3 ಲೇಯರ್ ಆಗಿ ಕೊಡ್ತಾಯಿದ್ದೀನಿ. ಸೊ ಸ್ಮಾಲ್ ಇವನ್ನ ಈ ರೀತಿ ಒಂದ್ರ ಮೇಲೆ ಒಂದು ಡ್ರಾ ಮಾಡ್ಕೋಬೇಕು. ಒಂದು ಲೇಯರ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಲೇಯರ್ನ ನೀವು ಇನ್ನೊಂದು ಲೇಯರ್ ಸೆಂಟರಿಂದ ತೊಗೋಬೇಕು. ಸೊ ಆವಾಗ ಇದು ನಿಮಗೆ ಬ್ಯೂಟಿಫುಲ್ಲಾಗಿ ಒಂದು ಫ್ಲವರ್ ಥರ ಕಾಣಿಸುತ್ತೆ, ಫ್ಲವರ್ ಬಂಚ್ ಥರನೇ ಕಾಣಿಸುತ್ತೆ. ಇವಾಗ ಒಂದು ಹೂ ಹರಳಿದ್ರೆ ಯಾವ ರೀತಿ ಪೆಟಲ್ಸ್ ಓಪನ್ ಆಗಿ ಕಾಣಿಸುತ್ತೋ ಸೊ ಹಾಗಾಗಿ ಅದೇ ಥರ ಇದು ಕೂಡ ಕಾಣಿಸುತ್ತೆ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಾಳೆ ವರ್ಕಲ್ಲಿ ಇದು ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನಾನು ಅಗೇನ್ ಇವಾಗ ಇನ್ನೊಂದು ಫ್ಲವರ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದಕ್ಕೂ ಸ್ಪೈರಲ್ ಹಾಕ್ಕೊಂಡು ಈ ರೀತಿ ಟಚ್ ಆಗದಿರೋ ಥರ ಮೊದಲನೇ ಡಿಸೈನ್ ಹಾಕ್ಕೊಂಡ್ವಲ್ಲ ಆ ರೀತಿ ಹಾಕ್ಕೋಬೇಕು. ಅದ್ರ ಮಧ್ಯ ಬರೋ ಥರ ಈ ರೀತಿ ರ್ಯಾಂಡಮಾಗಿ ಅದೇ ಡಿಸೈನನ್ನು ಹಾಕ್ಕೋಬೇಕು. ನೆಕ್ಸ್ಟು ನಾವು ಇದನ್ನು ಫಿಲ್ ಮಾಡಬೇಕಾದ್ರೆ ನಮಗೆ ಬೇಕಂತಂದರೆ ಈ ರೀತಿ ನಾವು ಅದನ್ನು ಬೋಲ್ಡ್ ಮಾಡುವಾಗ ಜಾಯಿನ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅದೇ ರೀತಿ ಬಿಟ್ಟರೂ ಯೂನಿಕ್ಕಾಗಿ ಕಾಣುತ್ತೆ. ಸೊ ನೀವು ಯಾವಾಗಲೂ ಅಷ್ಟೇ ಮೆಹಂದಿನ ಡ್ರಾ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಕೋನನ್ನು ಮೇಲೆತ್ತಿನೇ ಡ್ರಾ ಮಾಡಬೇಕು, ಸರ್ಫೇಸ್ಗೆ ಟಚ್ ಆಗಬಾರ್ದು. ಸೊ ನಾನು ಇವಾಗ ಲೈನ್ನ ಡ್ರಾ ಮಾಡ್ತಾ ಇದ್ದೀನಲ್ಲ, ಪ್ರತಿ ಸಲ ಯಾವುದೇ ಡಿಸೈನ್ ಡ್ರಾ ಮಾಡಿದ್ರೂ ಈ ರೀತಿ ಸ್ವಲ್ಪ ಮೇಲಿಂದನೇ ಡ್ರಾ ಮಾಡಬೇಕು. ಹಾಗೆ ಹ್ಯಾಂಡ್ ಮೇಲೆ ಕಂಟ್ರೋಲ್ ಯಾವ ರೀತಿ ಅಂತ ಕೇಳಿದ್ರಲ್ಲ, ಈ ರೀತಿ ಕಂಟ್ರೋಲ್ ಮಾಡಬೇಕು. ಯಾವುದೇ ಲೈನ್ ಹಾಕಿದ್ರೂ ಟಚ್ ಆಗದೆ ಇರೋ ಥರ ನೀವು ಸ್ಮೂತಾಗಿ ಡ್ರಾ ಮಾಡಬೇಕು. ಸ್ಪೀಡ್ ಏನಿದೆ, ಡಿಸೈನ್ ಏನಿದೆ ಅದಕ್ಕೆ ತಕ್ಕ ಹಾಗೆ ನೀವು ಹ್ಯಾಂಡ್ ಮೇಲೆ ಕಂಟ್ರೋಲ್ ಇಟ್ಕೋಬೇಕು. ಸೊ ಅದು ಹಿಂಗೆ ಹೇಳಿ ನಿಮಗೆ ನಾನು ಅರ್ಥ ಮಾಡಿಸ್ಬೇಕು ಗೊತ್ತಿಲ್ಲ, ಬಟ್ ನಿಮಗೆ ಪ್ರಾಕ್ಟೀಸ್ ಆಗ್ತಾ ಗೊತ್ತಾಗುತ್ತೆ. ಫಿನಿಶಿಂಗ್ ಮೇಲೆ ಫೋಕಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಹ್ಯಾಂಡ್ ಕಂಟ್ರೋಲ್ ಪ್ರಾಕ್ಟೀಸ್ ಆಗುತ್ತೆ. ಸೊ ನೆಕ್ಸ್ಟು ನಾನು ಇಲ್ಲಿ ಅಗೇನ್ 3 ಲೇಯರ್ ಫ್ಲವರ್ ಕೊಡ್ತಾ ಇದ್ದೀನಿ. ಇದು ಕೂಡ ನಿಮಗೆ 3D ಫ್ಲವರ್ ಆಗಿ ಕಾಣಿಸುತ್ತೆ. ಸೊ ಫೈನಲಿ ನಾನಿಲ್ಲಿ ನಿಮಗೆ ಲೋಟಸ್ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೇನಾದರೂ ಲೋಟಸ್ ಕಷ್ಟ ಅನಿಸಿದ್ರೆ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಡ್ರಾ ಮಾಡಬೇಕಂತ ಹೇಳ್ಕೊಡ್ತೀನಿ. ಸೊ ಲೋಟಸ್ ನಾನೇನಿದೆ ಅದನ್ನು ಬೇಸಿಕಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ಅಡ್ವಾನ್ಸ್ ಲೆವೆಲ್ ಬಂದಾಗ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಅಡ್ವಾನ್ಸ್ ಲೆವೆಲ್ ಲೋಟಸ್ನ ಹೇಳ್ಕೊಡ್ತೀನಿ. ಒಂದೇ ದಿನದಲ್ಲಿ ನಿಮಗೆ ಎಲ್ಲನೂ ಹೇಳ್ಕೊಟ್ಬಿಟ್ರೆ ನಿಮಗೂ ಕೂಡ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಪ್ರಾಕ್ಟೀಸಲ್ಲಿ ಬೇಸಿಕ್ಸ್ ಏನಿದೆ ಹಾಗೆ ನಾಳಿದ್ದು ಕ್ಲಾಸ್ಗೆ ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಹೇಳ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ನೆಕ್ಸ್ಟು ಬರೋ ಕ್ಲಾಸಸ್ ಎಲ್ಲ ಬಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲಲ್ಲೇ ಇರುತ್ತೆ. ನೆಕ್ಸ್ಟು ರಿವರ್ಸ್ ಫಿಲ್ಲಿಂಗ್, ಕಟ್ ವರ್ಕ್, ಮಂಡಲ ಡಿಸೈನ್ಸ್ ಈ ರೀತಿ ಹೇಳ್ಕೊಡ್ತೀನಿ. ಸೊ ಇವಾಗ ಇಲ್ಲಿ ತನಕ ಏನು ಕ್ಲಾಸ್ ಆಗಿದೆ, ಹೊಸ್ದಾಗಿ ಯಾರೆಲ್ಲ ಜಾಯ್ನ್ ಆಗಿದ್ದೀರಾ ಬೇಗ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಲೋಟಸ್ನ ನೀವು ಡ್ರಾ ಮಾಡ್ಕೊಳ್ಳಿ ಸೈಡಲ್ಲಿ 1 2 3 ಅಂತ. ಸೊ ಆ ಶೇಪ್ ಏನಿದೆ ಅಥವಾ ಆ ನಂಬರ್ಸ್ ಏನಿದೆ ಅಲ್ಲಿಗೆ ನೀವು ಈ ರೀತಿ ಪೆಟಲ್ಸ್ನ ಕೊಟ್ಟು ಡಿಸೈನನ್ನು ಎಂಡ್ ಮಾಡಬೇಕು. ಸೊ ಹಾಗಾಗಿ ನಾನು ನಿಮಗೆ ಈ ರೀತಿ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ. ಕೆಳಗಡೆ ನೀವು ಈ ರೀತಿ ಡಾಟ್ ಅಥವಾ ಲೈನ್ ಏನು ಬೇಕಾದರೂ ಕೊಡ್ಬೋದು. ಸೊ ಇವಾಗ ಫಿಲ್ಲಿಂಗ್ನ ನೋಡೋಣ. ಫಿಲ್ಲಿಂಗ್ ಯಾವ ರೀತಿ ಕೊಡಬೇಕಂತ ಈಗಾಗಲೇ ನಾವು ಅರೇಬಿಕ್ ಡಿಸೈನಲ್ಲಿ ನೋಡಿದ್ದೀವಿ. ಫ್ಲವರ್ ಅಂತ ಬಂದಾಗ ಬೇಸಿಕ್ ಫಿಲ್ಲಿಂಗ್ ಈ ರೀತಿ ಲೈನ್ಸ್, ಡಾಟ್ ಅಥವಾ ಕಂಪ್ಲೀಟ್ ಬೋಲ್ಡ್ ಡಿಸೈನ್ನ ಕೊಟ್ಟು ಈ ರೀತಿ ನೀವು ಡಿಸೈನನ್ನು ಕಂಪ್ಲೀಟ್ ಮಾಡ್ಬೋದು. ಸೊ ಫಿನಿಶಿಂಗ್ ಲೈನ್ನ ಕೊಡೋದಂತೂ ಮಿಸ್ ಮಾಡಬೇಡಿ. ಸೊ ಫೈನಲಿ ಶೇಡಿಂಗ್ ಎಲ್ಲ ಆದಮೇಲೆ ಫಿನಿಶಿಂಗ್ ಲೈನ್ ಕೊಟ್ಟು ಡ್ರೈ ಆದಮೇಲೆ ಡಿಸೈನ್ಸ್ ಈ ರೀತಿ ಕಾಣಿಸ್ತಾ ಇದೆ. ಸಿಗೋದಾ ನೆಕ್ಸ್ಟ್ ವೀಡಿಯೋ ಅಲ್ಲಿ.